ನಮಸ್ಕಾರ ಸ್ನೇಹಿತರೆ ಯಾರೆಲ್ಲ ವೃತ್ತಿಯನ್ನು ನಿರ್ವಹಿಸುತ್ತಿದ್ದೀರಿ ಅವರೆಲ್ಲರಿಗೂ ಇಂದಿನ ವಿಡಿಯೋ ಬಹಳ ಉಪಯುಕ್ತಕರವಾಗಲಿದೆ. ಆದ್ದರಿಂದ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಿಮಗೆ ಅತ್ಯವಶ್ಯಕವಾಗಿ ಬೇಕಾಗಿರುವ ಮಾಹಿತಿಯು ಲಭಿಸುತ್ತದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ಸ್ನೇಹಿತರೆ, ನೀವು ಈ ಕೆಳಗಿನ ಯಾವುದೇ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ, ಅಂದರೆ ಕಂಪನಿ ನೌಕರರಾಗಿ, ಕಾರ್ಖಾನೆಗಳು, ಕಾರ್ಪೊರೇಟ್ ಕಂಪನಿಗಳು, ಬ್ಯಾಂಕ್ಗಳು, ಐಟಿ ಕಂಪನಿಗಳು, ಉದ್ಯಮಗಳು ಹಾಗೂ ಇಪಿಎಫ್ ಪಡೆಯುವ ಸದಸ್ಯರಾಗಿದ್ದರೆ, ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಗಳ ಇಪಿಎಫ್ ಸದಸ್ಯರಾಗಿದ್ದರೆ, ಕೆಲವು ಪಬ್ಲಿಕ್ ಸೆಕ್ಟರ್ ಕಂಪನಿಗಳಾದಂತಹ ಬಿಎಚ್ಇಎಲ್, ಎಚ್ಎಎಲ್ ಹಾಗೂ ಬಿಇಎಲ್ ಇತ್ಯಾದಿ ಹಾಗೂ ಕಾಂಟ್ರಾಕ್ಟ್ ನೌಕರರಾಗಿದ್ದರೆ ಇಂದಿನ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಉಪಯುಕ್ತಕರವಾಗಲಿದೆ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಆರಂಭಿಸೋಣ. ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮಾತನಾಡುವುದು ಇಪಿಎಫ್ಒ ಅಡಿಯಲ್ಲಿ ಬರುವ ಎರಡು ಪ್ರಮುಖ ಯೋಜನೆಗಳ ಬಗ್ಗೆ. ಮೊದಲನೆಯದು ಇಪಿಎಫ್ ಅಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಇಪಿಎಫ್ ಎಂಬುದು ಎಲ್ಲರಿಗೂ ತಿಳಿದೇ ಇದೆ. ಇನ್ನು ಇಡಿಎಲ್ಐ ಎಂದರೆ ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್. ಬನ್ನಿ ಸ್ನೇಹಿತರೆ, ಇಪಿಎಫ್ಒ ಅಡಿಯಲ್ಲಿ ಬರುವ ಎರಡು ಪ್ರಮುಖ ಯೋಜನೆಗಳಾದಂತಹ ಇಪಿಎಫ್ ಹಾಗೂ ಇಡಿಎಲ್ಐ ಬಗ್ಗೆ ಸಂಪೂರ್ಣವಾದ ವಿವರಗಳನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ದಿನದ ಮಾಹಿತಿಯು ನಿಮಗೆಲ್ಲರಿಗೂ ಉಪಯುಕ್ತಕರವಾಗಲಿದೆ ಎಂದು ಭಾವಿಸುತ್ತೇನೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋಗೆ ಲೈಕ್ ಮಾಡಿ, ತಪ್ಪದೆ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ಇಪಿಎಫ್ ಎಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಇದು ನಿಮ್ಮ ಉದ್ಯೋಗ ಜೀವನದ ಸಂಚಯ ಯೋಜನೆ ಎಂದು ಹೇಳಲಾಗುತ್ತದೆ. ಈ ಇಪಿಎಫ್ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ. ನೀವು ಯಾವುದೇ ಒಂದು ಉದ್ಯೋಗವನ್ನು ನಿರ್ವಹಿಸುತ್ತಿದ್ದರೆ ಪ್ರತಿ ತಿಂಗಳು ನಿಮ್ಮ ಮಾಸಿಕ ವೇತನದಲ್ಲಿ ಇಂತಿಷ್ಟು ಪ್ರಮಾಣದ ಹಣ ಕಡಿತವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇಪಿಎಫ್ ಖಾತೆಗೆ ಜಮಾ ಆಗುತ್ತಾ ಇರುತ್ತದೆ. ನಿಮ್ಮ ವೇತನದ ಎಷ್ಟು ಪ್ರಮಾಣದ ಹಣ ಕಡಿತವಾಗಿ ಇಪಿಎಫ್ ಖಾತೆಗೆ ಜಮಾ ಆಗುತ್ತದೆ ಎಂದರೆ ನಿಮ್ಮ ಮಾಸಿಕ ವೇತನದ 12% ನಿಮಗೆ ಉದ್ಯೋಗವನ್ನು ನೀಡಿದ ಉದ್ಯೋಗದಾತರಿಂದ 12%. ಈ ರೀತಿಯಲ್ಲಿ ಪ್ರತಿ ತಿಂಗಳು ನಿಮ್ಮ ಇಪಿಎಫ್ ಖಾತೆಗೆ ಹಣ ಜಮಾ ಆಗುತ್ತಿರುತ್ತದೆ. ಇದರ ಜೊತೆಗೆ ಬಡ್ಡಿಯೂ ಅನ್ವಯಿಸುತ್ತದೆ. ನಿಮ್ಮ ವೇತನದ ಒಂದು ಭಾಗ ಹಾಗೂ ಕಂಪನಿಯು ಅಷ್ಟೇ ಪ್ರಮಾಣದ ಹಣವನ್ನು ತುಂಬುವುದರ ಮೂಲಕ ಪ್ರತಿ ತಿಂಗಳು ಇಪಿಎಫ್ ಖಾತೆಗೆ ಜಮಾ ಆಗುತ್ತದೆ. ಇನ್ನು ಈ ಇಪಿಎಫ್ ಹಣವನ್ನು ಯಾವಾಗ ಪಡೆಯಬಹುದು ಎಂದರೆ, ನೀವು ಉದ್ಯೋಗದಿಂದ ನಿವೃತ್ತಿ ಹೊಂದಿದ ನಂತರ ಒಂದೇ ಬಾರಿಗೂ ಸಹ ತೆಗೆಯಬಹುದು ಅಥವಾ ನಿಮಗೆ ಅಗತ್ಯ ಸಂದರ್ಭಗಳಲ್ಲಿ ತೆಗೆಯಬಹುದು. ಸರಳವಾಗಿ ಹೇಳಬೇಕೆಂದರೆ ಈ ಇಪಿಎಫ್ ಎಂಬುದು ನಿಮ್ಮ ಜೀವನದ ಸಂಚಯ ಯೋಜನೆಯಾಗಿದೆ. ಸ್ನೇಹಿತರೆ, ಈ ಇಪಿಎಫ್ ಬಗ್ಗೆ ತಿಳಿಯಿತು. ಅಂದರೆ ಇದರಲ್ಲಿ ಯಾವ ರೀತಿ ಮಾಸಿಕವಾಗಿ ನಿಮ್ಮ ವೇತನದ ಹಣ ಕಡಿತವಾಗಿ ನಿಮ್ಮ ಇಪಿಎಫ್ ಖಾತೆಗೆ ಜಮಾ ಆಗುತ್ತದೆ ಹಾಗೂ ಇದರ ಲಾಭವನ್ನು ಯಾವಾಗ ಪಡೆದುಕೊಳ್ಳಬಹುದು ಎಂದು ನಿಮಗೆ ತಿಳಿಯಿತು. ಇದು ವ್ಯಕ್ತಿಯು ನಿವೃತ್ತಿಯಾದಾಗ ಅಥವಾ ಕೆಲಸವನ್ನು ತ್ಯಜಿಸಿದ ನಂತರ ವ್ಯಕ್ತಿಯು ಜೀವಂತವಾಗಿರುವಾಗ ಆ ವ್ಯಕ್ತಿಯ ಪಡೆಯುವ ಒಂದು ಯೋಜನೆಯಾಗಿದೆ. ಈಗ ಇದೇ ಇಪಿಎಫ್ಒ ಅಡಿಯಲ್ಲಿ ಬರುವ ಇನ್ನೊಂದು ಯೋಜನೆಯಾದ ಇಡಿಎಲ್ಐ ಬಗ್ಗೆ ವಿವರವನ್ನು ನೋಡೋಣ. ಸ್ನೇಹಿತರೆ, ಈ ಇಪಿಎಫ್ ಹಾಗೂ ಇಡಿಎಲ್ಐ ಸಂಪೂರ್ಣವಾಗಿ ವಿಭಿನ್ನವಾಗಿದೆ. ಇನ್ನು ಇಡಿಎಲ್ಐ ಬಗ್ಗೆ ಹೇಳುವುದಾದರೆ ಎಂಪ್ಲಾಯೀಸ್ ಡೆಪಾಸಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಸ್ಕೀಮ್. ಇದು ಒಂದು ಜೀವ ವಿಮೆ ಯೋಜನೆಯಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ತಿಳಿದಂತೆ ಜೀವ ವಿಮೆ ಎಂಬುದನ್ನು ವ್ಯಕ್ತಿಯು ಮರಣ ಹೊಂದಿದ ನಂತರ ಕೆಲಸ ನಿರ್ವಹಿಸುತ್ತಿರುವ ಕಂಪನಿಯು ನಿಮ್ಮ ಕುಟುಂಬದವರಿಗೆ ನೀಡುತ್ತದೆ. ಉದ್ಯೋಗಿಯು ಇಡಿಎಲ್ಐ ಫಾರಂ ನಲ್ಲಿ ಮನೆಯ ಸದಸ್ಯರ ಯಾರ ಹೆಸರನ್ನು ನಾಮನಿರ್ದೇಶನ ಮಾಡಿರುತ್ತಾರೆ ಅವರಿಗೆ ಹಣ ಲಭಿಸುತ್ತದೆ. ಒಂದು ವೇಳೆ ನಾಮನಿರ್ದೇಶನ ಮಾಡಿರದಿದ್ದರೆ ಕಾನೂನು ವಾರಸುದಾರರು ಅಂದರೆ ಪತ್ನಿ, ಮಕ್ಕಳು ಹಾಗೂ ಪೋಷಕರು ಈ ರೀತಿಯಲ್ಲಿ ವಿಮೆಯ ಮೊತ್ತವನ್ನು ಪಡೆಯಬಹುದು. ಸ್ನೇಹಿತರೆ, ಈ ರೀತಿಯಲ್ಲಿ ನೀವು ಇಪಿಎಫ್ ಸದಸ್ಯರಾಗಿದ್ದರೆ ಇಪಿಎಫ್ಒ ಅಡಿಯಲ್ಲಿ ನಿಮ್ಮ ಪಿಎಫ್ ಹಣವು ಸುರಕ್ಷಿತ. ನಿಮ್ಮ ಜೀವಕ್ಕೆ ಏನಾದರೂ ಹಾನಿಯಾದರೆ ನಿಮ್ಮನ್ನು ನಂಬಿಕೊಂಡಿರುವ ನಿಮ್ಮ ಕುಟುಂಬದವರಿಗೂ ಜೀವ ವಿಮೆ ಕವಚವು ಇಡಿಎಲ್ಐ ಮುಖಾಂತರ ದೊರೆಯುತ್ತದೆ. ಹೀಗಾಗಿ ಸ್ನೇಹಿತರೆ, ನಿಮ್ಮ ಇಪಿಎಫ್ ಮುಖಾಂತರ ನಿಮ್ಮ ಭವಿಷ್ಯ ಹಾಗೂ ನಿಮ್ಮ ಕುಟುಂಬದ ಭದ್ರತೆ ಎರಡು ಅಡಗಿದೆ. ಎರಡು ಇಪಿಎಫ್ಒ ಮೂಲಕ ಕಾಪಾಡಲ್ಪಟ್ಟಿದೆ. ಸ್ನೇಹಿತರೆ, ಇದಾಗಿತ್ತು ಇಪಿಎಫ್ಒ ಅಡಿಯಲ್ಲಿ ಬರುವಂತಹ ಇಪಿಎಫ್ ಹಾಗೂ ಇಡಿಎಲ್ಐ ಹೇಗೆ ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಎಂಬುದರ ಬಗ್ಗೆ. ಸ್ನೇಹಿತರೆ, ಇದೇ ವಿಷಯದ ಕುರಿತು ಇಪಿಎಫ್ ಹಣವನ್ನು ಹೇಗೆ ಪಡೆಯಬಹುದು, ಇಡಿಎಲ್ಐ ವಿಮೆಯಲ್ಲಿ ಎಷ್ಟು ಪ್ರಮಾಣದ ವಿಮಾ ಮೊತ್ತ ದೊರೆಯುತ್ತದೆ ಹಾಗೂ ಇದರ ಲಾಭವನ್ನು ಹೇಗೆ ಪಡೆಯಬಹುದು ಎಂಬುದರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡುವೆನು.
ಆದ್ದರಿಂದ ಸ್ನೇಹಿತರೆ, ನಿಮಗೆ ಯಾವ ವಿಷಯದ ಬಗ್ಗೆ ಮಾಹಿತಿ ಬೇಕು ಎಂಬುದರ ಬಗ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ನಾನು ಆ ವಿಷಯದ ಕುರಿತು ಸಂಪೂರ್ಣವಾಗಿ ವಿಡಿಯೋವನ್ನು ಮಾಡುವೆನು. ಹಾಗೆ ಸ್ನೇಹಿತರೆ, ಇನ್ನಿತರೆ ಯಾವುದೇ ವಿಷಯದ ಬಗ್ಗೆ ಮಾಹಿತಿ ನಿಮಗೆ ಬೇಕು ಎಂದು ಎನಿಸಿದರೆ ಕಮೆಂಟ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿನ ಮಾಹಿತಿಯು ನಿಮಗೆ ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ, ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ. ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದ ಮುಂಬರುವ ವಿಡಿಯೋಗಳನ್ನು ತಪ್ಪದೇ ವೀಕ್ಷಿಸಿ. ಸ್ನೇಹಿತರೆ, ಆ ವಿಡಿಯೋಗಳ ಮೂಲಕ ನಿಮ್ಮ ಭವಿಷ್ಯಕ್ಕೆ ಬೇಕಾದ ಹಲವಾರು ಅಂಶಗಳು ದೊರೆಯುತ್ತದೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.